ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನೆರೆಯ ದೇಶಗಳಲ್ಲಿ ನಡೆಯುತ್ತಿರುವ ಅತ್ಯಂತ ಆಘಾತಕಾರಿ ಮತ್ತು ಮಹತ್ವದ ಬೆಳವಣಿಗೆಯ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಈಗ ನೇರ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಕೇವಲ ಕೆಲವು ವರ್ಷಗಳ ಹಿಂದೆ ಯಾವ ತಾಲಿಬಾನ್ಗೆ ಪಾಕಿಸ್ತಾನ ಆಶ್ರಯ ನೀಡಿ ಬೆಳೆಸಿತ್ತೋ ಅದೇ ಅಫ್ಘಾನಿಸ್ತಾನ ಈಗ ಪಾಕಿಸ್ತಾನದ ಮೇಲೆ ವಿನಾಶಕಾರಿ ದಾಳಿಗಳನ್ನು ನಡೆಸುತ್ತಿದೆ. ಮಾರ್ಚ್ 2ರಂದು ಅಫ್ಘಾನಿಸ್ತಾನವು ಕ್ಯಾಮಿಕಾಜಿ ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನದ ಅತ್ಯಂತ ಭದ್ರತೆಯುಳ್ಳ ನೂರ್ ಖಾನ್ ಏರ್ಬೇಸ್ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಇದರಿಂದ ಇಡೀ ಪಾಕಿಸ್ತಾನ ಬೆಚ್ಚಿಬಿದ್ದಿದೆ. ಈ ದಾಳಿಯ ಸಂಪೂರ್ಣ ಹಿನ್ನೆಲೆ ಏನು, ಭವಿಷ್ಯದಲ್ಲಿ ಇದು ಭಾರತದ ಮೇಲೆ ಬೀರುವ ಪ್ರಭಾವವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ಪ್ರಸ್ತುತ ನಡೆಯುತ್ತಿರುವ ಈ ಯುದ್ಧದ ಬೇರುಗಳು ಇತಿಹಾಸದಲ್ಲಿ ಅಡಗಿವೆ. 1994ರ ಸಮಯದಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅನ್ನು ಬಲಪಡಿಸಿದ್ದು ಮತ್ತು ಅವರಿಗೆ ಬೆಂಬಲ ನೀಡಿದ್ದು ಇದೇ ಪಾಕಿಸ್ತಾನ. ತಾಲಿಬಾನ್ ಮೂಲಕ ಅಫ್ಘಾನಿಸ್ತಾನದಲ್ಲಿ ತನ್ನದೇ ಆದ ಆಡಳಿತವನ್ನು ಸ್ಥಾಪಿಸುವ ಕನಸು ಪಾಕಿಸ್ತಾನದ್ದಾಗಿತ್ತು. ಆದರೆ 2001ರಿಂದ 2021ರವರೆಗೆ ಅಮೆರಿಕದ ಸೇನೆ ಅಫ್ಘಾನಿಸ್ತಾನದಲ್ಲಿ ನೆಲೆಸಿತ್ತು. 2021ರಲ್ಲಿ ಅಮೆರಿಕ ಕಾಲ್ತೆಗೆದ ನಂತರ ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂತು. ಸ್ನೇಹಿತರೆ, ಈ ಸಂಘರ್ಷಕ್ಕೆ ಮತ್ತೊಂದು ಪ್ರಮುಖ ಕಾರಣ 1894ರಲ್ಲಿ ಎಳೆಯಲಾದ ಡ್ಯೂರಾಂಡ್ ಲೈನ್. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಈ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಅಫ್ಘಾನಿಸ್ತಾನ ಎಂದಿಗೂ ಒಪ್ಪಿಕೊಂಡಿಲ್ಲ. ಇದು ಕೇವಲ ಭೂಮಿಯ ವಿಭಜನೆಯಲ್ಲ, ಬದಲಾಗಿ ಒಂದೇ ಬುಡಕಟ್ಟು ಮತ್ತು ಸಂಸ್ಕೃತಿಯ ಜನರನ್ನು ಒಡೆದ ರೇಖೆ ಎಂದು ಅಫ್ಘಾನಿಸ್ತಾನ ನಂಬುತ್ತದೆ. ಇದರ ಜೊತೆಗೆ ಪಾಕಿಸ್ತಾನದ ಕೋಪಕ್ಕೆ ಇನ್ನೊಂದು ಕಾರಣವೆಂದರೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಬಂಧ. ಇರಾನ್ನ ಛಬಹಾರ್ ಪೋರ್ಟ್ ಮೂಲಕ ಭಾರತ ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವು ನೀಡುತ್ತಿರುವುದು ಹಾಗೂ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಭಾರತಕ್ಕೆ ಭೇಟಿ ನೀಡಿ ಒಪ್ಪಂದಗಳನ್ನು ಮಾಡಿಕೊಂಡಿರುವುದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಈಗ ನಾವು ಇತ್ತೀಚಿನ ದಾಳಿಗಳ ಬಗ್ಗೆ ಗಮನಹರಿಸೋಣ. ಅಫ್ಘಾನಿಸ್ತಾನದ ರಕ್ಷಣಾ ಸಚಿವಾಲಯವು ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಅವರು ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ಏರ್ಬೇಸ್ ಮೇಲೆ ಭಾರೀ ಡ್ರೋನ್ ದಾಳಿ ನಡೆಸಿದ್ದಾರೆ. ಈ ದಾಳಿಯಲ್ಲಿ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ನೂರ್ ಖಾನ್ ಏರ್ಬೇಸ್ ಮೇಲಿನ ದಾಳಿಯಲ್ಲಿ ಪಾಕಿಸ್ತಾನದ 32 ಸೈನಿಕರು ಸಾವನ್ನಪ್ಪಿದ್ದಾರೆ. ಇದಲ್ಲದೆ ಬಲೂಚಿಸ್ತಾನದ ಕ್ವೆಟ್ಟಾದಲ್ಲಿರುವ 12ನೇ ಡಿವಿಷನ್ ಹೆಡ್ಕ್ವಾರ್ಟರ್ಸ್ ಮತ್ತು ಖೈಬರ್ ಪಖ್ತೂನ್ಖ್ವಾದ ಮೊಹಮ್ಮದ್ ಏಜೆನ್ಸಿಯಲ್ಲಿರುವ ಖ್ವಾಜಾಯ್ ಕ್ಯಾಂಪ್ ಮೇಲೂ ಅಫ್ಘಾನಿಸ್ತಾನ ಭಾರೀ ಬಾಂಬ್ ದಾಳಿಗಳನ್ನು ನಡೆಸಿದೆ. ಈ ಸರಣಿ ದಾಳಿಗಳಿಂದ ರೋಸಿ ಹೋಗಿರುವ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರು ಅಫ್ಘಾನಿಸ್ತಾನದ ವಿರುದ್ಧ ಓಪನ್ ವಾರ್ ಘೋಷಿಸಿದ್ದಾರೆ. ಪಾಕಿಸ್ತಾನವು ತನ್ನ ಕಾರ್ಯಾಚರಣೆಗೆ ಆಪರೇಷನ್ ಗಜಬ್ ಲಿಲ್ ಹಕ್ ಎಂದು ಹೆಸರಿಟ್ಟಿದೆ. ಇದರ ಅರ್ಥ ನಮ್ಮ ಹಕ್ಕಿಗಾಗಿ ನಾವು ಹೋರಾಡುತ್ತಿದ್ದೇವೆ ಎಂಬುದಾಗಿದೆ. ಈ ಸಂಘರ್ಷದಲ್ಲಿ ತಾವು 270 ತಾಲಿಬಾನ್ ಫೈಟರ್ಗಳನ್ನು ಕೊಂದಿದ್ದು 400 ಜನರನ್ನು ಗಾಯಪಡಿಸಿದ್ದೇವೆ ಎಂದು ಪಾಕಿಸ್ತಾನ ಹೇಳುತ್ತಿದೆ. ಅಟ್ಟ ಅಫ್ಘಾನಿಸ್ತಾನ ತಾನು 55 ಪಾಕಿಸ್ತಾನಿ ಸೈನಿಕರನ್ನು ಕೊಂದಿದ್ದು ಅನೇಕ ಮಿಲಿಟರಿ ನೆಲೆಗಳನ್ನು ನಾಶಪಡಿಸಿರುವುದಾಗಿ ಘೋಷಿಸಿದೆ. ಮತ್ತೊಂದೆಡೆ ಜಾಗತಿಕ ಮಟ್ಟದಲ್ಲೂ ದೊಡ್ಡ ಬೆಳವಣಿಗೆಗಳು ನಡೆಯುತ್ತಿವೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ವಾತಾವರಣವಿದೆ. ಬ್ರಿಟನ್, ಜರ್ಮನಿ, ಫ್ರಾನ್ಸ್ನಂತಹ ನೇಟೋ ಪಡೆಗಳು ಇರಾನ್ ಮೇಲೆ ದಾಳಿ ಮಾಡಲು ಸಿದ್ಧವಾಗಿವೆ. ರಷ್ಯಾ ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ತೊಡಗಿದ್ದು ಜಾಗತಿಕವಾಗಿ ಯಾರು ಯಾರ ಕಡೆ ಸೇರುತ್ತಾರೆ ಎಂದು ಕಾದು ನೋಡುವ ತಂತ್ರ ಅನುಸರಿಸುತ್ತಿದೆ. ಈ ಜಾಗತಿಕ ಗೊಂದಲಗಳ ನಡುವೆ ಟರ್ಕಿಯಂತಹ ನೇಟೋ ದೇಶವು ಇರಾನ್ ವಿಷಯದಲ್ಲಿ ಬ್ಯುಸಿಯಾಗಿರುವುದರಿಂದ ಪಾಕಿಸ್ತಾನದ ಸಹಾಯಕ್ಕೆ ಅಮೆರಿಕ ಆಗಲಿ ಅಥವಾ ಬೇರೆ ದೇಶಗಳಾಗಲೂ ಬರುವ ಯಾವುದೇ ಲಕ್ಷಣಗಳಿಲ್ಲ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳುವುದಾದರೆ ಇಂದು ಪಾಕಿಸ್ತಾನ ಅಕ್ಷರಶಃ 4 ಕಡೆಗೆ ದಿಗ್ಬಂಧನಕ್ಕೆ ಒಳಗಾಗಿದೆ. ಬಲಭಾಗದಲ್ಲಿ ಬಲಿಷ್ಠ ಭಾರತ, ಮೇಲ್ಭಾಗದಲ್ಲಿ ದಾಳಿ ಮಾಡುತ್ತಿರುವ ಅಫ್ಘಾನಿಸ್ತಾನ, ಎಡಭಾಗದಲ್ಲಿ ಪ್ರತ್ಯೇಕ ದೇಶಕ್ಕಾಗಿ ಹೋರಾಡುತ್ತಿರುವ ಬಲೂಚಿಸ್ತಾನ ಮತ್ತು ಕೆಳಗೆ ಸಮುದ್ರ. ಅಂದರೆ ಪಾಕಿಸ್ತಾನಕ್ಕೆ ಉಳಿದಿರುವ ಒಂದೇ ದಾರಿಯೆಂದರೆ ಸಮುದ್ರಕ್ಕೆ ಹಾರುವುದು. ಪಾಕಿಸ್ತಾನದ ಈ ದುರ್ಬಲ ಸ್ಥಿತಿಯು ಭಾರತಕ್ಕೆ ಅತ್ಯಂತ ದೊಡ್ಡ ಅವಕಾಶವನ್ನು ಸೃಷ್ಟಿಸಿದೆ. ಅಫ್ಘಾನಿಸ್ತಾನವಂತಹ ಸಣ್ಣ ಪಡೆಯನ್ನೇ ಎದುರಿಸಲಾಗದ ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧ ಮಾಡಲು ಹೇಗೆ ಸಾಧ್ಯ? ಭೌಗೋಳಿಕ ಮತ್ತು ರಾಜಕೀಯ ತಂತ್ರಜ್ಞಾನಗಳ ಅಂದಾಜಿನ ಪ್ರಕಾರ ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ 2-3 ವರ್ಷಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಸಂಪೂರ್ಣವಾಗಿ ಭಾರತದ ನಿಯಂತ್ರಣಕ್ಕೆ ಬರುವುದು ಖಚಿತ. ತಾನು ತೊಡಿದ ಭಯೋತ್ಪಾದನೆಯ ಗುಂಡಿಯಲ್ಲಿ ಇಂದು ಪಾಕಿಸ್ತಾನವೇ ಬಿದ್ದು ಒದ್ದಾಡುತ್ತಿದೆ. ಈ ಇಡೀ ಜಾಗತಿಕ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ.